ರಾಶಿಯವರಿಗೆ ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ವಾಹಿನಿಗೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಗೆಳೆಯರೇ, ಶುಭ ಸುದ್ದಿಯ ಮಹಾಪೂರವೇ ಬರಲಿದೆ. ಹೌದು, ನಿಮ್ಮ ಸುತ್ತಮುತ್ತ ಯಾರೂ ಇಲ್ಲದಿದ್ದಾಗ ಮಾತ್ರ ಇದನ್ನು ನೋಡಿ. ಈಗ ನಿಮ್ಮ ಹಣೆ ಬರಹ ಬದಲಾಗುವುದನ್ನು ತಡೆಯಲು ಜಗತ್ತಿನ ಯಾವ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಗೆಳೆಯರೇ, ಕಲಿಯುಗದ ಅತ್ಯಂತ ದೊಡ್ಡ ಅದೃಶ್ಯ ಪವಾಡವು ಮುಂಬರುವ 24 ಗಂಟೆಗಳ ಒಳಗೆ ನಿಮ್ಮ ಜೀವನದಲ್ಲಿ ಸಂಭವಿಸಲಿದೆ. ಈಗ 7 ಜನ್ಮಗಳ ಬಡತನವು ಕ್ಷಣ ಮಾತ್ರದಲ್ಲಿ ದೂರವಾಗಲಿದೆ. ಗೆಳೆಯರೇ, ನಿಮ್ಮೆಲ್ಲರ ಮಾಹಿತಿಗಾಗಿ ಹೇಳುವುದೇನೆಂದರೆ, ದೇವತೆಗಳ ಪವಿತ್ರ ಆಶೀರ್ವಾದದ ಬಾಯಿಯು ಈಗ ನೇರವಾಗಿ ನಿಮ್ಮ ತಲೆಯ ಮೇಲಿದೆ. ಅವರ ವರದಾನದ ಹಸ್ತವು ಈಗ ನಿಮ್ಮ ತಲೆಯ ಮೇಲಿದೆ ಮತ್ತು ನಾಳೆಯ ಸಮಯವು ನಿಮಗಾಗಿ ಒಂದಲ್ಲ ಎರಡಲ್ಲ, ಬದಲಿಗೆ ಪೂರ್ಣ 4 ದೊಡ್ಡ ಶುಭ ಸುದ್ದಿಗಳನ್ನು ಹೊತ್ತು ತರುತ್ತಿದೆ. 4 ಇಂತಹ ದೊಡ್ಡ ಯಶಸ್ಸು ಮತ್ತು ಸಾಧನೆಗಳು ಈಗ ನಿಮ್ಮ ಜೀವನದಲ್ಲಿ ಹೆಜ್ಜೆ ಇಡಲಿವೆ. ಅದರ ನಂತರ ನಿಮ್ಮ ಹಾದಿಯಲ್ಲಿರುವ ಪ್ರತಿಯೊಂದು ಅಡೆತಡೆಗಳು ಕಡ್ಡಿಯಂತೆ ಹಾರಿ ಹೋಗುತ್ತವೆ. ಇದುವರೆಗೂ ಕೇವಲ ಒಂಟಿತನದಲ್ಲಿ ಕಣ್ಣೀರು ಸುರಿಸುತ್ತಾ ಕಳೆದ ರಾತ್ರಿಗಳು ಮುಗಿಯಲಿವೆ. ಕಣ್ಣೀರನ್ನು ದಿಂಬಿನಲ್ಲಿ ಬಚ್ಚಿಟ್ಟಿದ್ದೀರಿ. ಈಗ ಅದೇ ಕಣ್ಣುಗಳು ಆನಂದ ಬಾಷ್ಪದಿಂದ ಒದ್ದೆಯಾಗಲಿವೆ, ಒಂದು ದೊಡ್ಡ ಬಿರುಗಾಳಿಯಂತೆ. ಗೆಳೆಯರೇ, ಈ ಪವಾಡವು ನಿಮ್ಮ ಮನೆಯ ಅಂಗಳವನ್ನು ಸ್ಪರ್ಶಿಸಲಿದೆ ಮತ್ತು ನಿಮ್ಮ ಇಡೀ ಹಣೆಬರಹವು ಸಂಪೂರ್ಣವಾಗಿ ಬದಲಾಗಲಿದೆ. ಈಗ ನಿಮ್ಮ ಮುಚ್ಚಿದ ಅದೃಷ್ಟದ ಬೀಗವು ಯಾವಾಗಲೂ ಮತ್ತು ಎಂದಿಗೂ ತೆರೆದುಕೊಳ್ಳಲಿದೆ, ಏಕೆಂದರೆ ಇಬ್ಬರು ಮಹಾಶಕ್ತಿಶಾಲಿ ದೇವತೆಗಳ ಕೃಪೆಯು ನಿಮ್ಮ ಜೀವಿತಾವಧಿಯಲ್ಲಿ ಲಭಿಸಲಿದೆ. ಇಂಥ ಅದೃಶ್ಯ ಪವಾಡವು ನಿಮ್ಮ ಜಾತಕದಲ್ಲಿ ರೂಪುಗೊಳ್ಳುತ್ತಿದೆ. ಗೆಳೆಯರೇ, ಇದು ನಿಮ್ಮನ್ನು ಒಳಗಿನಿಂದ ತಲ್ಲಣಗೊಳಿಸುತ್ತದೆ. ನಿಮ್ಮ ಗ್ರಹಗಳ ಜಾತಕದಲ್ಲಿ ಈ ಸಮಯದಲ್ಲಿ ಮಂಗಳ ಮತ್ತು ಬುಧ ಗ್ರಹಗಳ ಅತ್ಯಂತ ಮತ್ತು ಅಪರೂಪದ ಸಂಯೋಜನೆ ಉಂಟಾಗಿದೆ ಮತ್ತು ಈ ದೈವಿಕ ಸಂಯೋಜನೆಯು ನಿಮ್ಮ ಜೀವನದಲ್ಲಿ ಈಗ ಸಾಕ್ಷಾತ್ ಸ್ವರ್ಗದ ಸುಖವನ್ನು ನೀಡಲಿದೆ. ಸಂಪೂರ್ಣ ಗ್ರಹಗಳ ಚಲನೆಯು ಈಗ ನಿಮ್ಮ ಪರವಾಗಿ ಐತಿಹಾಸಿಕ ಮತ್ತು ಅತ್ಯಂತ ದೊಡ್ಡ ಬದಲಾವಣೆಯನ್ನು ಮಾಡಿದೆ. ಇದರ ಕಾರಣದಿಂದ ನಿಮ್ಮ ಮಲಗಿದ ಅದೃಷ್ಟವು ಈಗ ಇದ್ದಕ್ಕಿದ್ದಂತೆ ಪುಟಿದೇಳಲಿದೆ. ನಿಮ್ಮ ಜೀವನದಲ್ಲಿ ಇದುವರೆಗೆ ಅತ್ಯಂತ ದೊಡ್ಡ ಕಂಪನವನ್ನು ಉಂಟು ಮಾಡುವ ಸಮಯ ಬಂದಿದೆ ಮತ್ತು ಈ ಕಂಪನವು ಯಾವುದೇ ವಿನಾಶಕ್ಕಲ್ಲ, ಬದಲಿಗೆ ನಿಮ್ಮ ಯಶಸ್ಸಿಗಾಗಿ ಇರುತ್ತದೆ. ಈಗ ನಿಮ್ಮ ಪ್ರತಿಯೊಂದು ಹಾದಿಗಳು ಸ್ನೇಹಿತರೆ ನಿಮಗಾಗಿ ಒಂದೊಂದಾಗಿ ತೆರೆದುಕೊಳ್ಳುತ್ತದೆ. ಯಶಸ್ಸಿನ ಇಂಥ ಹೊಸ ಶಿಖರವನ್ನು ನೀವು ಸಾಧಿಸುವಿರಿ. ಅದನ್ನು ನೀವು ಜೀವನ ಪರ್ಯಂತ ಬಯಸಿದರೂ ಮರೆಯಲು ಸಾಧ್ಯವಿಲ್ಲ. ಈಗ ನಿಮ್ಮ ಹಣೆ ಬರದ ಹರಿದು ಹೋದ ಪರಿಸ್ಥಿತಿಗಳು ಸಂಪೂರ್ಣವಾಗಿ ಬದಲಾಗಲಿವೆ, ಏಕೆಂದರೆ ಸ್ವತಃ ಯಶಸ್ಸು ನಡೆದುಕೊಂಡು ಬಂದು ನಿಮ್ಮ ಮನೆಯ ಮುಖ್ಯ ದ್ವಾರಕ್ಕೆ ತಲುಪಿದೆ. ಹೌದು ಗೆಳೆಯರೇ, ಇಂದು ರಾತ್ರಿ ಸರಿಯಾಗಿ 11:30 ನಂತರ ಸ್ನೇಹಿತರೆ ನಿಮ್ಮ ಜೀವನದಲ್ಲಿ ಸಮಯದ ಅತ್ಯಂತ ದೊಡ್ಡ ಚಕ್ರ ಉರುಳಲಿದೆ ಮತ್ತು ಇಂತಹ ಒಂದು ರಹಸ್ಯ, ಇಂತಹ ಒಂದು ಸತ್ಯ ಇಂದು ನಿಮಗೆ ತಿಳಿಯಲಿದೆ. ಇದರ ಬಗ್ಗೆ ನೀವು ಕಳೆದ ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ಅಜ್ಞಾತರಾಗಿದ್ದೀರಿ. ಸ್ವತಃ ವಿಧಾತನ ನೇರ ಸಂಕೇತವು ಈಗ ನಿಮ್ಮ ಈ ಅಪೂರ್ಣ ಮತ್ತು ಹೋರಾಟಮಯ ಜೀವನವನ್ನು ರಾತ್ರೋರಾತ್ರಿ ಬದಲಾಯಿಸಲು ಸಿದ್ಧವಾಗಿದೆ. ಪ್ರಗತಿಯ ಹಾದಿಗಳು ಈಗ ಒಂದೊಂದಾಗಿ ನಿಮ್ಮ ಮುಂದೆ ಈ ರೀತಿ ತೆರೆದುಕೊಳ್ಳುತ್ತದೆ. ಅದು ನಿಮ್ಮ ಪ್ರತಿಯೊಂದು ಸತ್ತ ಭರವಸೆಯನ್ನು ಮತ್ತೊಮ್ಮೆ ಜೀವಂತಗೊಳಿಸುತ್ತದೆ. ಕಳೆದ ಹಲವು ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಕೆಲಸ ಎಲ್ಲೆಲ್ಲಿ ನಿಮ್ಮ ಕಡತಗಳು ಸಿಲುಕಿಕೊಂಡಿದ್ದವು ಅಥವಾ ಸ್ನೇಹಿತರೆ ಯಾವ ವ್ಯಾಪಾರವು ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು, ಈಗ ಅದು 100 ಪಟ್ಟು ವೇಗವನ್ನು ಓಡಲಿದೆ. ಬುಲೆಟ್ ರೈಲಿನ ವೇಗದಲ್ಲಿ ಮುನ್ನಡೆಯಲಿದೆ ಮತ್ತು ನಿಮ್ಮ ಯಶಸ್ಸು ಸ್ವತಃ ನಿಮ್ಮ ಪಾದಗಳನ್ನು ತುಂಬಿಸಲಿದೆ ಮತ್ತು ನಿಮ್ಮ ಜೀವನದ ಪ್ರತಿಯೊಂದು ಕಠಿಣ ಪರಿಶ್ರಮದ ಸಂಪೂರ್ಣ ಫಲವು ಬಡ್ತಿ ಸಮೇತ ನಿಮಗೆ ಮರಳಿ ಸಿಗಲಿದೆ. ಇಂದು ನಿಮ್ಮ ಜೀವನದ ಗ್ರಹಗಳ ಜಾತಕದಲ್ಲಿ ಮಹಾ ಸಂಯೋಜನೆ ಏರ್ಪಟ್ಟಿದೆ. ಇದು ಕೇವಲ ನಿಮ್ಮ ಜೀವನವನ್ನು ಮಾತ್ರ ಬದಲಾಯಿಸುವುದಿಲ್ಲ, ಬದಲಿಗೆ ನಿಮ್ಮ ಇಡೀ ವಂಶದ ಅದೃಷ್ಟವನ್ನೇ ಬದಲಾಯಿಸಿ ಬಿಡುತ್ತದೆ. ನಿಮ್ಮ ಮುಂಬರುವ 7 ತಲೆಮಾರುಗಳವರೆಗೂ ನೆನಪಿನಲ್ಲಿಡುತ್ತದೆ. ಇತಿಹಾಸದಲ್ಲಿ ಇಂಥ ಒಂದು ಸಮಯ ಬಂದಿತ್ತು, ಇಡೀ ಕುಟುಂಬದ ಬಡತನವನ್ನು ಬುಡ ಸಮೇತ ಅಳಿಸಿ ಹಾಕಿತ್ತು ಎಂದು. ಇಂತಹ ಅದ್ಭುತ ಮತ್ತು ಕಾಲ್ಪನಿಕ ಪವಾಡವು ನಿಮ್ಮ ಜೀವಿತಾವಧಿಯಲ್ಲಿ ಮುಂಬರುವ 24 ಗಂಟೆಯ ಒಳಗೆ ಸಂಭವಿಸಲಿದೆ. ಹೌದು, ಆಗಸ್ಟ್ 4ನೇ ತಾರೀಕು ಮಂಗಳವಾರ ದಿನ ನಿಮ್ಮ ಜೀವನದಲ್ಲಿ ಅದೃಷ್ಟದ ಇಂಥ ಗುಪ್ತ ಬೀಗವು ತೆರೆಯಲಿದೆ. ಇಂದು ಅಥವಾ ನಿನ್ನೆ ಇದ್ದಲ್ಲ, ಬದಲಿಗೆ ಕಳೆದ ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ತುಕ್ಕು ಹಿಡಿದು ಮುಚ್ಚಿ ಹೋಗಿತ್ತು. ಇಂದು ನಿಮ್ಮ ಜೀವನದಲ್ಲಿ ಅಂತಹ ಅದ್ಭುತ ಪವಾಡವನ್ನು ಸಹ ವಿದ್ಯಾದೇವಿ ಮಹಾವಿಧಾತನು ತನ್ನ ಲೇಖನಿಯಿಂದ ಜಾತಕದ ಪುಟಗಳ ಮೇಲೆ ಬರೆದಿದ್ದಾನೆ. ಇದು ಮುಂಬರುವ ಭವಿಷ್ಯದಲ್ಲಿ ನಿಮಗಾಗಿ ಅತ್ಯಂತ ದೊಡ್ಡ ದೈವಿಕ ವರದಾನ ಎಂದು ಸಾಬೀತಾಗಲಿದೆ. ನಿಮ್ಮ ನಿಜವಾದ ಭಕ್ತಿಯು, ನಿಮ್ಮ ಹಗಲು ರಾತ್ರಿ ಪೂಜೆ ಪುನಸ್ಕಾರಗಳು ಮತ್ತು ನಿಮ್ಮ ಅಪಾರ ತಾಳ್ಮೆಯು ಈಗ ಸಾಕ್ಷಾತ್ ಬ್ರಹ್ಮಾಂಡದ ಒಡೆಯನಾದ ಭಗವಂತನನ್ನು ನಿಮ್ಮ ಮುಂದೆ ತಲೆಬಾಗುವಂತೆ ಮಾಡಿದೆ ಮತ್ತು ಈಗ ಈಶ್ವರನು ಸ್ವತಃ ಅಂತಿಮ ನಿರ್ಧಾರವನ್ನು ತೆಗೆದುಕೊಂಡಿದ್ದಾನೆ. ಅದೇನೆಂದರೆ ನಿಮ್ಮ ಜೀವನದಲ್ಲಿ ಇದುವರೆಗೂ ಇದ್ದ ಬಡತನದ ತೊಂದರೆಗಳು, ಕೊರತೆಗಳು ಮತ್ತು ಆಳವಾದ ದುಃಖ ನೋವುಗಳು
ಇವುಗಳು. ಈಗ ಸ್ನೇಹಿತರೆ, ಎಲ್ಲವೂ ಶಾಶ್ವತವಾಗಿ ಕೊನೆಗೊಳ್ಳಲಿವೆ. ನೀವು ಈ ಮಹಾಸುದ್ದಿಯನ್ನು ತಿಳಿದು ಭಗವಂತನಿಗೆ ಪದೇ ಪದೇ ಧನ್ಯವಾದಗಳನ್ನು ಅರ್ಪಿಸುವಿರಿ ಮತ್ತು ಆತನ ಪಾದಗಳಿಗೆ ಶರಣಾಗುವಿರಿ. ಎಂದರೆ ನೀವು ಅತ್ಯಂತ ಕೆಟ್ಟ ದಿನಗಳಲ್ಲೂ ಸಹ ಎಂದಿಗೂ ನಿಮ್ಮ ಧೈರ್ಯವನ್ನು ಕಳೆದುಕೊಳ್ಳಲಿಲ್ಲ. ನಿಮ್ಮೊಳಗಿನ ನಂಬಿಕೆಯನ್ನು ಜೀವಂತವಾಗಿ ಇಟ್ಟುಕೊಂಡಿದ್ದೀರಿ ಮತ್ತು ಯಾವಾಗಲೂ ತಾಳ್ಮೆಯಿಂದ ಬಾಳಿದ್ದೀರಿ. ಇದೇ ತಾಳ್ಮೆಯ ಮಧುರ ಫಲವನ್ನು ಈಗ ನೀವು ಮುಂದಿನ 24 ಗಂಟೆಯ ಒಳಗೆ ಸಾಕ್ಷಾತ್ ಕಾಣಲಿದ್ದೀರಿ. ಈಗ ಇಂದಿನಿಂದ ನಿಮ್ಮ ಜೀವನದ ಆರ್ಥಿಕ ಮತ್ತು ಮಾನಸಿಕ ಪರಿಸ್ಥಿತಿಗಳು ಯಾವಾಗಲೂ ಮತ್ತು ಎಂದಿಗೂ ಬದಲಾಗಲಿವೆ. ಗೆಳೆಯರೇ, ನಿಮ್ಮ ಜೀವನದಲ್ಲಿ ಇಂಥ ದೈವಿಕ ಯಶಸ್ಸು, ಅದ್ಭುತ ಸಾಧನೆ ಮತ್ತು ಸಮಾಜದಲ್ಲಿ ಇಂಥ ಗೌರವ ಮರ್ಯಾದೆಗಳು ಒಂದೊಂದಾಗಿ ನಿಮಗೆ ಸಿಗಲಿವೆ. ಇದರ ಬಗ್ಗೆ ನೀವು ಎಂದಿಗೂ ಕಲ್ಪನೆಯನ್ನೂ ಮಾಡಿರಕ್ಕಿಲ್ಲ. ಇದೆಲ್ಲವೂ ಗೆಳೆಯರೇ, ವಿಧಾತನಿಂದ ಬರೆಯಲ್ಪಟ್ಟ ಅಚಲವಾದ ವಿಧಿಯಾಗಿದೆ. ಇದನ್ನು ಎಂದಿಗೂ ಬದಲಾಯಿಸಲು ಸಾಧ್ಯವಿಲ್ಲ. ಏಕೆಂದರೆ ಕಷ್ಟದ ಸಮಯದಲ್ಲೂ ತಾಳ್ಮೆಯಿಂದಿರುವ ಭಗವಂತನ ಮೇಲೆ ಬಲವಾದ ನಂಬಿಕೆಯನ್ನು ಹೊಂದಿರುವ ಮನುಷ್ಯನನ್ನು ಭಗವಂತನು ಎಂದಿಗೂ ಸೋಲಲು ಬಿಡುವುದಿಲ್ಲ ಎಂಬುದು ವಿಧಾತನ ನಿಯಮವಾಗಿದೆ. ಜೀವನದ ಅತ್ಯಂತ ದೊಡ್ಡ ಗುಪ್ತ ರಹಸ್ಯವು ಈಗ ಮುಂದೆ ಬಹಿರಂಗಗೊಳ್ಳಲಿದೆ. ಇದರ ಬಗ್ಗೆ ನೀವು ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ಅಜ್ಞಾತರಾಗಿದ್ದೀರಿ. ನಿಮ್ಮ ಹಣೆಬರದ ಒಂದೊಂದೇ ಹೊಸ ಮತ್ತು ಸುವರ್ಣ ಪುಟಗಳು ತೆರೆದುಕೊಳ್ಳಲಿವೆ. ಅವು ನಿಮ್ಮ ಇಡೀ ಜೀವನಕ್ಕೆ ರಾತ್ರೋರಾತ್ರಿ ಒಂದು ತಿರುವನ್ನು ನೀಡಲಿವೆ. ನೀವು ಈ ಅಲೌಕಿಕ ಘಟನೆಯನ್ನು ನಿಮ್ಮ ಸ್ವತಃ ಕಣ್ಣುಗಳಿಂದ ನೋಡಿದಾಗ ಮತ್ತು ಕಿವಿಯಿಂದ ಕೇಳಿದಾಗ ಒಂದು ಕ್ಷಣ ನಿಮ್ಮ ಪಾದದ ಕೆಳಗಿನ ನೆಲವೇ ಸರಿದು ಹೋಗುತ್ತದೆ. ಆದ್ದರಿಂದ ಸ್ನೇಹಿತರೆ, ಈ ವಿಡಿಯೋವನ್ನು ಸಂಪೂರ್ಣವಾಗಿ ಮೊದಲಿನಿಂದ ಕೊನೆಯವರೆಗೂ ನೋಡಿ ಮತ್ತು ನನ್ನ ಕೇವಲ ಒಂದು ಸಾಮಾನ್ಯ ಮನರಂಜನೆ ಅಥವಾ ತಮಾಷೆ ಎಂದು ಭಾವಿಸುವ ತಪ್ಪನ್ನು ಖಂಡಿತ ಮಾಡಬೇಡಿ. ಏಕೆಂದರೆ ಗೆಳೆಯರೇ, ಈ ಭವಿಷ್ಯವಾಣಿಯು ಸ್ವತಃ ವಿಧಾತನ ಮನೆಯಿಂದ ಬಂದಿದೆ. ಇಲ್ಲಿನ ಮೇಲಿನ ಬರಹವಾಗಿದೆ. ಇದು 100ಕ್ಕೆ 100 ನಿಜವಾಗಲಿದೆ. ನಿಮ್ಮ ಜೀವನದ ಅತ್ಯಂತ ದೊಡ್ಡ ಮತ್ತು ಅಂತಿಮ ಲೆಕ್ಕಾಚಾರವು ಈಗ ನಿಮ್ಮ ಮುಂದೆ ಪ್ರಕಟವಾಗಲಿದೆ ಮತ್ತು ನಿಮ್ಮ ಹಣೆಬರದ ಇತಿಹಾಸವೂ ಈಗ ಬದಲಾಗಲಿದೆ. ಲಕ್ಷ್ಮೀದೇವಿ ಮತ್ತು ವಿಷ್ಣು ದೇವರ ನಿಜವಾದ ಭಕ್ತರಾಗಿರುವವರು ಎಷ್ಟು ಜನ ಈ ವಿಡಿಯೋವನ್ನು ನೋಡುತ್ತಿದ್ದೀರೋ ವಿಡಿಯೋಗೆ ಒಂದು ಸುಂದರವಾದ ಲೈಕ್ ನೀಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ಸೌಮ್ಯ ಮನಸ್ಸಿನಿಂದ ಭಕ್ತಿಭಾವದಿಂದ ಜೈ ಮಹಾಲಕ್ಷ್ಮಿ, ಜೈ ಶ್ರೀ ಹರಿವಿಷ್ಣು ಎಂದು ಖಂಡಿತವಾಗಿ ಬರೆಯಿರಿ. ಈ ರೀತಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಇಂತಹ ಸಂತೋಷದ ತಾಂಡವವೇ ಸೃಷ್ಟಿಯಾಗುತ್ತದೆ. ಅದನ್ನು ನೋಡಿ ನಿಮ್ಮ ಎಲ್ಲ ಶತ್ರುಗಳು ಮತ್ತು ನಿಮ್ಮ ಮೇಲೆ ಅಸೂಯೆ ಪಡುವ ಜನರು ಭಯದಿಂದ ಹುಚ್ಚರಾಗುತ್ತಾರೆ. ನಿಮ್ಮ ಜೀವನದ ಅತ್ಯಂತ ಅತ್ಯುತ್ತಮ ಆರಂಭವು ಈಗ ಅಧಿಕೃತವಾಗಿ ಆರಂಭವಾಗಿದೆ. ಇಂದು ನಿಮಗೆ ಬ್ರಹ್ಮಾಂಡದಿಂದ ಇಂಥ ಒಂದು ಅಮೂಲ್ಯವಾದ ವಸ್ತು ಸಿಗಲಿದೆ. ಇದನ್ನು ನೀವು ಎಂದಿಗೂ ನಿಮ್ಮ ದೊಡ್ಡ ಕನಸಿನಲ್ಲಿಯೂ ಸಹ ಯೋಚಿಸಿರುವುದಿಲ್ಲ. ನಿಮ್ಮೆಲ್ಲರ ಮಾಹಿತಿಗಾಗಿ ನಾವು ಹೇಳುವುದೇನೆಂದರೆ, ಸ್ನೇಹಿತರೆ, ನಿಮ್ಮ ಜೀವನದ ಕೊರತೆಗಳು, ನಿಮ್ಮ ಭೀಕರ ಬಡತನದ ಪರಿಸ್ಥಿತಿಗಳು ಮತ್ತು ಹಣದ ತೀವ್ರ ಬಿಕ್ಕಟ್ಟು ನಿಮ್ಮನ್ನು ಭೂತಕಾಲದಲ್ಲಿ ತುಂಬಾ ಕಾಡಿಸಿದೆ, ತುಂಬಾ ತೊಂದರೆ ಕೊಟ್ಟಿದೆ. ನೀವು ಯಾವಾಗಲೂ ಇತರರ ಮುಂದೆ ನಿಮ್ಮ ಕೈ ಚಾಚಿದ್ದೀರಿ ಅಥವಾ ಆಸೆಗಳನ್ನು ಹತ್ತಿಕ್ಕಿದ್ದೀರಿ. ನಿಮ್ಮ ಪ್ರತಿಯೊಂದು ಸಣ್ಣ ಮತ್ತು ದೊಡ್ಡ ಸಂತೋಷಗಳು ನೀವು ಕೇವಲ ಅದಕ್ಕಾಗಿ ಬಲಿ ಕೊಟ್ಟಿದ್ದೀರಿ. ಏಕೆಂದರೆ ನಿಮ್ಮ ಜೀವನದಲ್ಲಿ ಹಣವಿರಲಿಲ್ಲ. ಆದರೆ ಬದಲಾವಣೆಯ ಸಮಯದಲ್ಲಿ ನಿಮ್ಮ ಹಳೆಯ ದುಃಖಗಳು ಬದಲಾಗಿ ಆ ದುಃಖಗಳಿಗಿಂತ 4 ಪಟ್ಟು ದೊಡ್ಡದಾದ ಮತ್ತು ಮಧುರವಾದ ಫಲಗಳು ಸಿಗಲಿವೆ. ಒಂದು ನಂಬಲಾಗದ ವಿಶ್ವಾಸದ ಫಲವು ಈಗ ನಿಮಗೆ ನಿಮ್ಮ ಇಡೀ ಜೀವನದಲ್ಲಿ ಎಂದಿಗೂ ಮರೆಯಲು ಸಾಧ್ಯವಾಗದಂಥ ಫಲ ಸಿಗಲಿದೆ. ಹೌದು, ಶನಿದೇವರ ಅತ್ಯಂತ ದೊಡ್ಡ ಮತ್ತು ಶಾಲಿ ಸಂಯೋಜನೆಯೊಂದಿಗೆ ಬುಧ ಮತ್ತು ಸೋಮ ಗ್ರಹದ ಅತ್ಯಂತ ದೊಡ್ಡ ಮತ್ತು ಅಪರೂಪದ ರಾಜಯೋಗವು ಈಗ ನಿಮ್ಮನ್ನು ರಾಜ ಸಿಂಹಾಸನದ ಮೇಲೆ ಕೂರಿಸಲಿವೆ. ಹೌದು, ಈಗ ಇಂಥ ಒಂದು ಸುವರ್ಣ ಸಮಯವು ನಿಮ್ಮ ಪಾದಗಳಿಗೆ ಬಂದು ಬೀಳಲಿದೆ. ಇದನ್ನು ನೋಡಿ ಇಡೀ ಸ್ವಾರ್ಥ ಜಗತ್ತು ಆಶ್ಚರ್ಯದಿಂದ ಹಲ್ಲು ಕಚ್ಚಿಕೊಂಡು ಬೆರಗಾಗುತ್ತದೆ ಮತ್ತು ಕೈಗಳಿಂದ ನಿಮ್ಮ ಬಡತನ ಮತ್ತು ದಾರಿದ್ರ್ಯದ ಆ ಹಳೆಯ ಪುಟವನ್ನು ಶಾಶ್ವತವಾಗಿ ಹರಿದು ಎಸೆದಿದ್ದಾನೆ ಮತ್ತು ನಿಮ್ಮ ಹಣೆ ಬರದ ಪುಸ್ತಕದಲ್ಲಿ ಅತ್ಯಂತ ದೊಡ್ಡ ಮತ್ತು ಹೊಸ ಅಧ್ಯಾಯವನ್ನು ಬರೆದಿದ್ದಾನೆ. ಇದು ಸ್ನೇಹಿತರೆ, ನಿಮ್ಮ ಜೀವನವನ್ನು ರಾತ್ರೋರಾತ್ರಿ ಬದಲಾಯಿಸಲಿದೆ. ಹೊಸ ಅಧ್ಯಾಯವು ಕೇವಲ ದೊಡ್ಡ ಶುಭ ಸುದ್ದಿಗಳು, ಪವಾಡಗಳು ಮತ್ತು ಶುಭ ಫಲಿತಾಂಶಗಳಿಂದ ತುಂಬಿದೆ. ಇವು ಒಂದಾದ ನಂತರ ಒಂದರಂತೆ ಸತತವಾಗಿ ಜೀವನದಲ್ಲಿ ಬರಲಿವೆ ಮತ್ತು ನಿಮಗೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಸ್ನೇಹಿತರೆ ನಿಮ್ಮನ್ನು ಶ್ರೀಮಂತರನ್ನು ಮತ್ತು ಅದೃಷ್ಟವಂತರನ್ನಾಗಿ ಮಾಡುತ್ತಾ ದೊಡ್ಡ ರಹಸ್ಯಮಯ ಜೀವನವನ್ನು ಈಗ ನಿಮ್ಮ ಜೀವನದಲ್ಲಿ ಎಷ್ಟು ಗಮನವಿಟ್ಟು ನೋಡಿ ಎಂದರೆ, ಈಗ ಜೀವನದಲ್ಲಿ ಯಾವುದು ಸೋಮ, ಬುಧ ಮತ್ತು ಶನಿದೇವರ ಪರಮ ಶಕ್ತಿಶಾಲಿ ಯುತಿ ಉಂಟಾಗುತ್ತದೆ. ಅದು ನಿಮ್ಮ ಇಡೀ ಅಸ್ತಿತ್ವಕ್ಕೆ ಒಂದು ಹೊಸ ಮತ್ತು ದಿವ್ಯ ದಿಕ್ಕನ್ನು ನೀಡಲಿದೆ. ಕರ್ಮಫಲದಾತ ಶನಿದೇವ ಮತ್ತು ಬುದ್ಧಿಕಾರಕ ಬುಧದೇವ ಯಾವಾಗ ಒಂದಾಗಿ ಸೋಮ ಅಂದರೆ ಚಂದ್ರನ ಪ್ರಭಾವದೊಂದಿಗೆ
ಸ್ನೇಹಿತರೆ, ನಿಮ್ಮ ಜಾತಕದಲ್ಲಿ ಗೋಚಾರ ಮಾಡುತ್ತಾರೋ ಆಗ ಸ್ನೇಹಿತರೆ ಇದನ್ನು ಕಲಿಯುಗದ ಅತ್ಯಂತ ಅಪರೂಪದ ಮತ್ತು ಚಮತ್ಕಾರಿ ರಾಜಯುಗ ಎಂದು ಪರಿಗಣಿಸಲಾಗುತ್ತದೆ. ಈ ಮಹಾಯುತಿಯ ಪ್ರಭಾವದಿಂದ ಮುಂಬರುವ ಸ್ನೇಹಿತರೆ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಯಾವ ಅತ್ಯಂತ ದೊಡ್ಡ ಮತ್ತು ಅದೃಶ್ಯ ಚಮತ್ಕಾರ ನಡೆಯಲಿದೆಯೋ ಅದು ಯೋಚನೆಗೂ ಮೀರಿದಾಗಿದೆ. ಇದುವರೆಗೂ ವ್ಯಾಪಾರದಲ್ಲಿ ಯಾವ ನಷ್ಟ ನಿಮ್ಮನ್ನು ಕುಗ್ಗಿಸುತ್ತಿತ್ತೋ, ಹಿಂಡಿ ಹಿಪ್ಪೆ ಮಾಡುತ್ತಿತ್ತೋ, ಉದ್ಯೋಗದಲ್ಲಿ ಸ್ನೇಹಿತರೆ ಯಾವ ಅಧಿಕಾರಿಗಳು ನಿಮಗೆ ಗೌರವ ನೀಡುತ್ತಿರಲಿಲ್ಲವೋ ಮತ್ತು ಸಮಾಜದಲ್ಲಿ ಯಾವ ಸ್ಥಾನಮಾನಕ್ಕಾಗಿ ನೀವು ಹಂಬಲಿಸುತ್ತಿದ್ದೀರೋ ಅದೆಲ್ಲವೂ ಈಗ ನಿಮಗೆ ಒಟ್ಟಿಗೆ ಸಿಗಲಿದೆ. ಈ ದಿವ್ಯಕೂಟದ ಕಾರಣದಿಂದ ನಿಮ್ಮ ಬುದ್ಧಿ ಎಷ್ಟು ತೀಕ್ಷ್ಣ ಮತ್ತು ನಿಖರವಾಗುತ್ತದೆ ಎಂದರೆ ನೀವು ಮಣ್ಣನ್ನು ಮುಟ್ಟಿದರೂ ಸಹ ಅದು ಚಿನ್ನವಾಗುತ್ತದೆ. ಹಣದ ಆಗಮನದ ಇಂತಹ ರಹಸ್ಯ ಮಾರ್ಗಗಳು ತೆರೆದುಕೊಳ್ಳಲಿವೆ. ಇದರ ಬಗ್ಗೆ ನೀವು ಸ್ನೇಹಿತರೆ ಹಣ ಮರಳಿ ಬರುವುದು ಅಥವಾ ಅಂತಹ ಯಾವುದಾದರೂ ಮಾಧ್ಯಮದ ಮೂಲಕ ದೊಡ್ಡ ಮೊತ್ತದ ಹಣ ಕೈ ಸೇರುವುದು ಇದರ ಶಿಕ್ಷೆಯನ್ನು ನೀವು ಬಿಟ್ಟು ಬಿಟ್ಟಿದ್ದೀರಿ. ಅದೆಲ್ಲವೂ ಇದೇ ಮಹಾಯುತಿಯ ಶುಭ ಫಲಗಳಾಗಿವೆ. ರಾತ್ರಿ ನಂತರವೇ ಸ್ನೇಹಿತರೆ ಈ ಎರಡೂ ಮಹಾಶಕ್ತಿಗಳು ನಿಮ್ಮೊಳಗೆ ಇಂಥ ಒಂದು ಸಕಾರಾತ್ಮಕ ಶಕ್ತಿ ಮತ್ತು ದಿವ್ಯ ಸಾಹಸವನ್ನು ತುಂಬಲಿವೆ. ಇದು ನಿಮ್ಮನ್ನು ಎಲ್ಲ ರೀತಿಯ ಸ್ನೇಹಿತರೆ ಮತ್ತು ಮಾನಸಿಕ ಒತ್ತಡದಿಂದ ಸಂಪೂರ್ಣವಾಗಿ ಮುಕ್ತಗೊಳಿಸುತ್ತದೆ. ಈ ಸಮಯದಲ್ಲಿ ಸ್ನೇಹಿತರೆ ಗ್ರಹ ಕುಂಡಲಿಯ ಪ್ರಕಾರ ನಿಮ್ಮ ಜೀವನದಲ್ಲಿ ಆ ಸಮಯ ಬಂದೇ ಬಿಟ್ಟಿದೆ. ಎಲ್ಲ ನಿಮ್ಮ ಪ್ರತಿಯೊಂದು ಅಪೂರ್ಣ ಆಸೆಗಳು ಈಡೇರಲಿವೆ. ಈಗ ಆ ದೊಡ್ಡ ರಹಸ್ಯದ ಹಲವು ವರ್ಷಗಳಿಂದ ಸಂಪೂರ್ಣವಾಗಿ ಅಜ್ಞಾತರಾಗಿದ್ದೀರಿ. ವಾಸ್ತವವಾಗಿ ನಿಮ್ಮ ಜಾತಕದಲ್ಲಿ ಒಂದು ಅತ್ಯಂತ ದೊಡ್ಡ ಪಿತೃದೋಷ ಮತ್ತು ಪೂರ್ವಜನ್ಮದ ಕರ್ಮದ ಬಂಧನ ನಡೆದುಕೊಂಡು ಬರುತ್ತಿತ್ತು. ಇದನ್ನು ನಿಮ್ಮ ಕೆಲವು ಸ್ನೇಹಿತರು, ರಹಸ್ಯ ಶತ್ರುಗಳು ಮತ್ತು ಅಸೂಯೆ ಪಡುವ ಸ್ನೇಹಿತರೇ ಜನರು ತಮ್ಮದೇ ನಕಾರಾತ್ಮಕ ಶಕ್ತಿಯಿಂದ ನಿಮ್ಮನ್ನು ಕಟ್ಟಿಹಾಕಿದ್ದರು. ಇದೇ ಕಾರಣವಾಗಿತ್ತು. ಸ್ನೇಹಿತರೆ ನೀವು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಿದರೂ ಸಹ ನಿಮ್ಮ ಕೆಲಸವು ಕೊನೆ ಕ್ಷಣದಲ್ಲಿ ಕೆಟ್ಟು ಹೋಗುತ್ತಿತ್ತು. ನೀವು ಯಶಸ್ಸಿಗೆ ತೀರಾ ಹತ್ತಿರ ತಲುಪುತ್ತಿದ್ದೀರಿ ಮತ್ತು ಇದಕ್ಕಿದ್ದಂತೆ ಯಾವುದೋ ಅದೃಶ್ಯ ಅಡೆತಡೆಗಳು ಬಂದು ಸ್ನೇಹಿತರೆ ನಿಮ್ಮನ್ನು ಮತ್ತೆ ನೆಲಕ್ಕೆ ತರಾಗಿದ್ದೀರಿ. ಈಗ ನಿಮ್ಮದೇ ಹಣೆ ಬರಹದೊಂದಿಗೆ ಸ್ನೇಹಿತರೆ ಇಂತಹ ಆಟ ಏಕೆ ಆಡಲಾಗುತ್ತಿದೆ ಎಂದು. ಆದರೆ ಸ್ನೇಹಿತರೆ ಇಂದು ರಾತ್ರಿ ವಿಧಾತನ ಹೊಸ ನಿಯಮದ ನಂತರ ಆ ಇಡೀ ರಹಸ್ಯಮಯ ಬಂಧನವು ಶಾಶ್ವತವಾಗಿ ಮುರಿದು ಹೋಗುತ್ತದೆ. ಆ ನಕಾರಾತ್ಮಕ ಶಕ್ತಿ ಈಗ ಸಂಪೂರ್ಣವಾಗಿ ವಾಗಿದೆ ಮತ್ತು ಈಗ ಸಾಕ್ಷಾತ್ ದಿವ್ಯ ಮತ್ತು ಸಕಾರಾತ್ಮಕ ಆ ಅದೃಶ್ಯ ಶಕ್ತಿಗಳು ನಿಮ್ಮನ್ನು ಸ್ವಾಗತಿಸಲು ಮನೆಯ ಬಾಗಿಲಿಗೆ ಬಂದು ನಿಂತಿವೆ. ಯಾವಾಗ ಆ ಅಲೌಕಿಕ ಮತ್ತು ದೈವಿಕ ಶಕ್ತಿಗಳು ನಿಮ್ಮ ಮನೆಯ ಸ್ನೇಹಿತರೆ ಮುಖ್ಯ ದ್ವಾರದಲ್ಲಿ ಹೆಜ್ಜೆ ಇಡುತ್ತವೆಯೋ ಜೀವನದಲ್ಲಿ ಕೆಲವು ಅತ್ಯಂತ ವಿಶೇಷ ಮತ್ತು ಅತ್ಯುನ್ನತ ಸಂಕೇತಗಳು ಸಿಗಲು ಪ್ರಾರಂಭಿಸುತ್ತವೆ. ಇವುಗಳನ್ನು ನೀವು ಸ್ನೇಹಿತರೆ ಮರೆತು ಸಹ ನಿರ್ಲಕ್ಷಿಸಬಾರದು. ಮುಂಬರುವ 24 ಗಂಟೆಯ ಒಳಗೆ ಒಂದು ವೇಳೆ ಸ್ನೇಹಿತರೆ ನಿಮ್ಮ ಮನೆಯ ಅಂಗಳದಲ್ಲಿ ಅಥವಾ ಮುಖ್ಯ ದ್ವಾರದಲ್ಲಿ ಇದ್ದಕ್ಕಿದ್ದಂತೆ ಯಾವುದಾದರೂ ಸುಂದರ ಪಕ್ಷಿ ಅಥವಾ ಬಿಳಿ ಹಸು ಬಂದು ನಿಂತರೆ ಅಥವಾ ನಿಮಗೆ ಇದ್ದಕ್ಕಿದ್ದಂತೆ ಮನೆಯೊಳಗೆ ಸ್ನೇಹಿತರೆ ಒಂದು ಅತ್ಯಂತ ದಿವ್ಯ ಮತ್ತು ಮಧುರವಾದ ಸುಗಂಧದ ಅನುಭವವಾಗಲು ಪ್ರಾರಂಭಿಸಿದರೆ ಆಗ ಅರ್ಥ ಮಾಡಿಕೊಳ್ಳಿ ಸಾಕ್ಷಾತ್ ಲಕ್ಷ್ಮೀ ದೇವಿ ಮತ್ತು ವಿಷ್ಣು ದೇವರ ಶಕ್ತಿಗಳು ನಿಮ್ಮ ಮನೆಗೆ ಪ್ರವೇಶಿಸಲಿವೆ ಎಂದು. ಇದಲ್ಲದೆ ಒಂದು ವೇಳೆ ಸ್ನೇಹಿತರೆ ಇಂದು ರಾತ್ರಿ ಮಲಗುವಾಗ ಕನಸಿನಲ್ಲಿ ನೀರಿನಿಂದ ತುಂಬಿದ ಕಳಶ, ಅತ್ಯಂತ ದೊಡ್ಡವಾದ ಸ್ಪಷ್ಟ ನೀರು, ತುಂಬಾ ಹರಿಯುತ್ತಿರುವ ಸ್ಪಷ್ಟ ನೀರು, ಯಾವುದಾದರೂ ಪುರಾತನ ದೇವಸ್ಥಾನ ಅಥವಾ ಸಾಕ್ಷಾತ್ ದೇವತೆಗಳ ದರ್ಶನವಾದರೆ ಇದು ಈ ವಿಷಯದ ನೇರ ಪುರಾವೆಯಾಗಿದೆ. ಈಗ ನಿಮ್ಮ ಅದೃಷ್ಟದ ಪುಟವು ಸಂಪೂರ್ಣವಾಗಿ ತಿರುಗಿದೆ ಮತ್ತು ಸಾಕ್ಷಾತ್ ದೇವರು ನಿಮ್ಮ ಬಡತನದ ಕಥೆಯನ್ನು ಶಾಶ್ವತವಾಗಿ ಅಳಿಸಿ ಹಾಕಿದ್ದಾರೆ. ಈ ಸಂಕೇತಗಳನ್ನು ನೋಡಿದ ತಕ್ಷಣ ನೀವು ಮನಸ್ಸಿನಲ್ಲಿ ದೇವರಿಗೆ ಗಳನ್ನು ಅರ್ಪಿಸಬೇಕು ಮತ್ತು ನಿಮ್ಮೊಳಗಿನ ನಂಬಿಕೆಯನ್ನು ಇನ್ನೂ ಹೆಚ್ಚು ಬಲಪಡಿಸಿಕೊಳ್ಳಬೇಕು. ಹೌದು, ಈ ಮಹಾ ಅದ್ಭುತ ಸಮಯದ ಸಂಪೂರ್ಣ ಲಾಭವನ್ನು ಪಡೆಯಲು ಮತ್ತು ವಿಷ್ಣು ದೇವರು ಲಕ್ಷ್ಮೀ ದೇವಿಯ ಜೊತೆಗೆ ಸಂಕಟ ಮೋಚನ ಹನುಮಂತನ ಅಪಾರ ಕೃಪೆಯನ್ನು ಪಡೆಯಲು ನೀವು ಈ ಅದ್ಭುತ ಅಚೂಕ ಮತ್ತು ಶಕ್ತಿಶಾಲಿ ಪರಿಹಾರವನ್ನು ಖಂಡಿತವಾಗಿಯೂ ಮಾಡಬೇಕಾಗುತ್ತದೆ. ಈ ಪರಿಹಾರವನ್ನು ಸ್ನೇಹಿತರೆ ಮಾಡುವುದರಿಂದ ನಿಮ್ಮ ಜೀವನದ ಬಾಕಿ ಉಳಿದಿರುವ ಕೆಲವು ಅಡೆತಡೆಗಳು ಸಹ ಬೇರು ಸಹಿತ ಕೊನೆಗೊಳ್ಳುತ್ತವೆ. ನೀವು ಏನು ಮಾಡಬೇಕು ತೀರಾ ಗಮನವಿಟ್ಟು ಕೇಳಿ. ಈ ಪವಿತ್ರ ದಿನದ ಸಂಜೆ ಅಂದರೆ ಸೂರ್ಯಾಸ್ತದ ನಂತರ ಸರಿಯಾಗಿ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಆತನ ಮುಂದೆ ಮಲ್ಲಿಗೆ ಎಣ್ಣೆಯ ಒಂದು ದೀಪವನ್ನು ಹಚ್ಚಬೇಕು. ಆ ದೀಪದಲ್ಲಿ ನೀವು 2 ಇಡೀ ಲವಂಗಗಳನ್ನು ಹಾಕಬೇಕು ಮತ್ತು ಹನುಮಂತನಿಗೆ ಒಂದು ಸಿಹಿ ವೇದೆಲೆಯನ್ನು ಅರ್ಪಿಸಬೇಕು. ಇದರ ನಂತರ ಅಲ್ಲೇ ಕುಳಿತುಕೊಂಡು ನೀವು ಕೆಂಪು ಚಂದನ ಅಥವಾ ರುದ್ರಾಕ್ಷಿ ಮಾಲೆಯಿಂದ ಒಂದು ಪರಮಸಿದ್ಧಿ ಮತ್ತು ಚಮತ್ಕಾರಿಕ ಮಂತ್ರವನ್ನು ಶಾಂತ ಮನಸ್ಸಿನಿಂದ ಜಪಿಸಬೇಕು. ಆ ಮಹಾಮಂತ್ರವು ಈ ಕೆಳಗಿನಂತಿದೆ, ಗಮನವಿಟ್ಟು ಕೇಳಿ.
ಓಂ ನಮೋ ಭಗವತೆ ವಾಸುದೇವಾಯ. ಹೌದು ಸ್ನೇಹಿತರೆ, ಗಮನವಿಟ್ಟು ಕೇಳಿ. ಓಂ ನಮೋ ಭಗವತೆ ವಾಸುದೇವಾಯ ನಮಃ ಮತ್ತು ಇದರೊಂದಿಗೆ ಸ್ನೇಹಿತರೆ, ಹನುಮಂತನ ಸಂಕಟ ಮೋಚನ ಮಂತ್ರವಾದ ಓಂ ಹಂ ಹನುಮತೆ ರುದ್ರಾತ್ಮಕಾಯ ಹಂಪಟ್ ಅನ್ನು ಜಪಿಸಬೇಕು. ಹೌದು, ಯಾವಾಗ ನೀವು ಸಂಪೂರ್ಣ ಶ್ರದ್ಧೆ ಮತ್ತು ನಿಜವಾದ ಭಕ್ತಿಯಿಂದ ಸ್ನೇಹಿತರೆ ಈ ಪರಿಹಾರವನ್ನು ಮಾಡುತ್ತೀರೋ ಮತ್ತು ಈ ಮಂತ್ರಗಳನ್ನು ಉಚ್ಚರಿಸುತ್ತೀರೋ, ಆಗ ಸ್ನೇಹಿತರೆ ಬ್ರಹ್ಮಾಂಡದ ಎಲ್ಲ ದಿವ್ಯ ಶಕ್ತಿಗಳು ನಿಮ್ಮ ರಕ್ಷಣೆಗಾಗಿ ಗುರಾಣಿಯಾಗಿ ಬಂದು ನಿಲ್ಲುತ್ತವೆ. ನಿಮ್ಮ ಸಾಲಗಳು, ಕಾಯಿಲೆಗಳು ಮತ್ತು ಸ್ನೇಹಿತರೆ ಶತ್ರುಗಳು ಕ್ಷಣ ಮಾತ್ರದಲ್ಲಿ ನಾಶವಾಗುತ್ತಾರೆ ಮತ್ತು ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧದಂತೆ ಸಮೃದ್ಧಿ ಮತ್ತು ಸ್ನೇಹಿತರೆ ಅಪಾರ ಹಣದ ಮಳೆಯಾಗಲಿದೆ. ಎಷ್ಟೋ ತೊಂದರೆ ಇದ್ದರೂ ನಿಮ್ಮ ಮುಂಬರುವ ಪೀಳಿಗೆಗೂ ಸಹ ರಾಜಯೋಗವನ್ನು ಅನುಭವಿಸುತ್ತಾರೆ. ದೇವರ ಈ ನಿಯಮವನ್ನು ಕಲ್ಲಿನ ಮೇಲೆ ಬರೆದಂತೆ ಸತ್ಯವಾಗಿದೆ. ಇದನ್ನು ಪೂರ್ಣ ಶ್ರದ್ಧೆಯಿಂದ ಅಳವಡಿಸಿಕೊಳ್ಳಿ ಮತ್ತು ಸ್ನೇಹಿತರೆ ನಿಮ್ಮ ಜೀವನವನ್ನು ಧನ್ಯವಾಗಿಸಿಕೊಳ್ಳಿ. ಹಾಗಾದರೆ ಸ್ನೇಹಿತರೆ ವಿಡಿಯೋ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜ್ಞಾನವರ್ಧಕ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ಈ ಪರಿಹಾರವನ್ನು ತಿಳಿಸಿದ್ದೇವೋ ಇದನ್ನು ಪೂರ್ಣ ವಿಶ್ವಾಸ ಮತ್ತು ನಿಷ್ಠೆಯಿಂದ ಮಾಡಿ ಮತ್ತು ನಿಮ್ಮ ಆಧುನಿಕ ಜೀವನವನ್ನು ಬದಲಾಯಿಸಿಕೊಳ್ಳಿ. ಆದರೆ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇಷ್ಟೇ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಕಮೆಂಟಲ್ಲಿ ಒಂದು ಬಾರಿ ಭಕ್ತಿಭಾವದೊಂದಿಗೆ ಜೈ ಮಹಾಲಕ್ಷ್ಮಿ, ಜೈ ಶ್ರೀಹರಿ ವಿಷ್ಣು, ಜೈ ಭೋಲೆನಾಥ್, ಜೈ ಶ್ರೀರಾಮ್ ಎಂದು ಖಂಡಿತವಾಗಿ ಬರೆಯಿರಿ. ಸ್ನೇಹಿತರೆ ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.